ಕೃಷ್ಣ ಅಂತೇಳಿ. ನಾನು ತುಮಕೂರಿನವನು. ಇದು ನನ್ನ 3ನೇ ವ್ಲಾಗು. ಸೊ ನಂಗೆ ವ್ಲಾಗ್ ಮಾಡೋದಕ್ಕೆ ಯಾವ ಕಂಟೆಂಟು ಇಲ್ಲ. ಸೊ ನಾನು ಶಾರ್ಟ್ಸ್ ಮಾಡ್ತಾಯಿರ್ತೀನಿ. ಶಾರ್ಟ್ಸ್ ಮಾಡಬೇಕಾದ್ರೆ ನನಗೆ ವೀಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ಅಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಮಾನಿಟೈಸೇಷನ್ ಆಗಬೇಕು ಅಂತೇಳಿ. ಸೊ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಪ್ ನಡೀತಾ ಇದೆ ತುಮಕೂರಿನ ಮೈದಾನದಲ್ಲಿ, ಹೈಸ್ಕೂಲ್ ಫೀಲ್ಡಲ್ಲಿ. ಅದನ್ನು ತೋರಿಸ್ತಾನೆ ನಾನು ನಿಮಗೆ ಏನಾದರೂ ಹೇಳ್ತಾ ಟೈಮ್ ಪಾಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಕೂಡ ಹೇಳ್ತೀನಿ. ಶಾರ್ಟ್ಸಲ್ಲಿರೋ ಒಂದಷ್ಟು ಹಿತನುಡಿಗಳನ್ನು ನಿಮಗೆ ಹೇಳ್ತೀನಿ. ಸೊ ತುಮಕೂರು ಏನಕ್ಕೆ ಫೇಮಸ್ ಅಂತ ಗೊತ್ತು? ಕಲ್ಪತರು ನಾಡು, ಶಿಕ್ಷಕರ ನಾಡು ಅಂತೇಳಿ, ಶಿಕ್ಷಣದ ನಾಡು ಅಂಥೇಳಿ. ತುಮಕೂರಲ್ಲಿ ಸಿದ್ಧಗಂಗಾ ಬೆಟ್ಟ, ನಾಮಚಿಲುಮೆ, ದೇವರಾಯನ ದುರ್ಗ, ಗೊರವನಹಳ್ಳಿ ಇವೆಲ್ಲ ತುಂಬ ಪ್ರಮುಖ ಸ್ಥಳಗಳು. ಗೊರವನಹಳ್ಳಿ ಲಕ್ಷ್ಮಿನ ನೀವು ಏನೇ ಬೇಡ್ಕೊಂಡ್ರು, ನಿಮ್ಮ ಕಷ್ಟ ಏನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ. ನೀವು ತುಮಕೂರಿಗೆ ಬಂದರೆ ಗೊರವನಹಳ್ಳಿನ ದಯವಿಟ್ಟು ಮಿಸ್ ಮಾಡದೆ ವಿಸಿಟ್ ಮಾಡಿ. ಗೊರವನಹಳ್ಳಿ ಲಕ್ಷ್ಮಿ ದರ್ಶನ ಪಡೆದರೆ ನಿಮ್ಗೆ ಒಳ್ಳೇದು ಹಾಗೆ ಆಗುತ್ತೆ ಅಂತ ನನ್ನ ನಂಬಿಕೆ. ಸೊ ನನ್ನ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ, ಯಾಕಂತಂದರೆ ಇದು 3ನೇ ವ್ಲಾಗ್ ಆಗಿರೋದ್ರಿಂದ ನನಗೆ ವಾಯ್ಸಲ್ಲಿ ಸ್ವಲ್ಪ ಕಂಟ್ರೋಲ್ ಸಿಗ್ತಿಲ್ಲ. ಮತ್ತು ಇದು ಕಂಟಿನ್ಯೂ 6 ಮಿನಿಟ್ಸ್ ಮಾತಾಡಬೇಕು. ಸೊ ಸ್ವಲ್ಪ ಗಾಬರಿನೂ ಬೀಳ್ತಾ ಇದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದೆ ಕಂಟಿನ್ಯೂ ಆಗ್ತಾ ನಿಧಾನಕ್ಕೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿ ನೋಡ್ತಿರೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಕಪ್ಪಿನ ಕ್ರಿಕೆಟ್ ನಡೀತಾ ಇದೆ. ಇದನ್ನು ತೋರಿಸ್ತಾ ಬೋರ್ ಮಾಡ್ತಿದ್ದೇನೆ ಅಂತ ತಿಳ್ಕೊಬೇಡಿ. ನಾನು ಹೇಳ್ತಾ ಇರೋ ವಿಷಯಗಳು ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ಬೋದು. ನಾನು ಬೆಳಿಗ್ಗೆ ಒಂದು ಹಿತನುಡಿ ಬರೆದಿದ್ದೆ. ಮನುಷ್ಯರು ಕೆಲಸ ಮಾಡಬೇಕಾದ್ರೆ ಅಲ್ಲಿಂದ ಇಲ್ಲಿಂದ ಜಿಗಿತಾ ಇರ್ತಾರೆ, ಸೇಮ್ ಕಪಿಗಳ ಹಾಗೆ. ಸೊ ಕಪಿಗಳ ಹಾಗೆ ಜಿಗಿಗಳು ನಮಗೆ ಆಂಜನೇಯನೇ ಗುರು ಅಂತ ನಮಗೆ ಅನಿಸುತ್ತೆ. ಮಂಗನಿಂದ ಮಾನವ ಅನ್ನೋದು ಸತ್ಯ. ಸೊ ಆಂಜನೇಯನೇ ನಮ್ಮ ಗುರು ಆಗಿರೋದ್ರಿಂದ ಭಕ್ತಿಯಿಂದ ನಮನ ಸಲ್ಲಿಸಿ ಇವತ್ತಿನ ಕಾರ್ಯಗಳನ್ನು ಶುರು ಮಾಡಿ ಎಂದು ಶುಭ ಹಾರೈಸುತ್ತೇನೆ. ಇನ್ನೊಂದು, ಬಾಯಾರಿದರೆ ನೀರಿನ ದಾಹವಾಗುತ್ತದೆ, ನೀರು ಕುಡಿದರೆ ದಾಹ ಇಂಗುತ್ತದೆ. ಆದರೆ ಸಾಧನೆಯ ದಾಹ ಎಂದಿಗೂ ಇಂಗಬಾರದು. ಸಾಧನೆಯ ದಾಹ ಇಂಗಿದರೆ ಏನು ಪ್ರಯೋಜನ? ಸಾಧನೆಯ ದಾಹ ಶುರು ಆದರೆ ಯಾರೂ ನೀರು ಕೊಡುವುದಿಲ್ಲ. ಸಾಧನೆಯ ದಾಹ ಇಂಗಿಸಿಕೊಡಲು ನಾವೇ ಪ್ರಯತ್ನ ಪಡಬೇಕು, ಹೋರಾಟ ಮಾಡಬೇಕು. ಸಾಧನೆಯ ದಾಹವನ್ನು ಇಂಗಿಸಿಕೊಡಲು ಹೋರಾಟ ಮಾಡಿ ಯಶಸ್ವಿ ಪಡಿದರೆ ನಮ್ಮ ಹೋರಾಟಕ್ಕೆ ಒಂದು ಛಲ ಇರುತ್ತೆ, ಒಂದು ಥ್ರಿಲ್ಲಿಂಗ್ ಇರುತ್ತೆ ಅಂತ ನನ್ನ ನಂಬಿಕೆ. ಇದು ನಂಗೆ ಹೇಳೋಕ್ಕೆ ಸರಿಗೆ ಬರಲಿಲ್ಲ, ಆದರೆ ಬರೆಯೋದು ನಾನು ತುಂಬ ಚೆನ್ನಾಗಿ ಬರಿತೀನಿ. ನನ್ನ ಶಾರ್ಟ್ಸಲ್ಲಿ ನೋಡಿ. ನನ್ನ ಶಾರ್ಟ್ಸ್ಗೆ ಅಷ್ಟೊಂದೇನು ವ್ಯೂಸ್ ಬರಲಿ ಅಂತಂದ್ರೂ 1000 ವ್ಯೂಸ್ ಎಲ್ಲ ಬರ್ತಾ ಇರುತ್ತೆ. 1000, 2000, 3000 ವ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಇನ್ನೊಂದು ಕಷ್ಟ ಅನ್ನೋ ಒಂದು ಶೋ ಹಿತನುಡಿಗೆ ಸುಮಾರು 3000 ವ್ಯೂಸ್ ಬಂದಿದೆ. ಸೊ ನಾನು ಬರೆದಿರೋದು ಇಷ್ಟೇ. ನಾನು ಬರೆದಿರೋದು ಚೆನ್ನಾಗಿ ಬರ್ತಿದ್ದೀನಿ, ಹೇಳೋಕ್ಕೆ ಬರೋದಿಲ್ಲ. ಸೊ ಕಷ್ಟ ಬಂದಾಗ ಮನುಷ್ಯರು ಕಲ್ಲಾಗ್ಬಿಡಿ ಅಂತ ನಾನು ಹೇಳೋದು. ಕಲ್ಲಾದರೆ ಏನಾಗುತ್ತೆ, ಮನುಷ್ಯರು ಯಾವ ರೀತಿ ಬೇಕಾದ್ರೋ ಆ ರೀತಿ ಕೆತ್ತಬಿಡಿ ಅಂತ ಸುಮ್ಮನಾಗ್ಬಿಡಿ. ಯಾವ ರೀತಿ ಮನುಷ್ಯರು ನಿಮ್ಮನ್ನು ಎಷ್ಟು ರೀತಿಲಿ ಕೆತ್ತುತ್ತಾರೋ ಅಷ್ಟು ರೀತಿಲಿ ಕೆತ್ತಿದ ತನಕ ನೀವು ಸುಮ್ಮನಿದ್ಬಿಟ್ರೆ ಅವಾಗ ನೀವು ಕೆತ್ತಿದ ಮೇಲೆ ಏನಾಗ್ತೀರಾ? ದೇವರಾಗ್ತೀರಾ. ದೇವರಾದಮೇಲೆ ನಿಮಗೆ ಕಷ್ಟಗಳು ಬಂದರೆ ಏನು ತಿಳಿಯೋದೇ ಇಲ್ಲ. ಕಷ್ಟಗಳನ್ನ ಹೆಂಗೆ ಬೇಕಾದ್ರೂ ಫೇಸ್ ಮಾಡ್ಬೋದು. ಸೊ ಜನ ನೀವು ಕಷ್ಟ ಬಂದಾಗ ಕಲ್ಲಾದರೆ ಏನು ಮಾಡ್ತಾರೆ ಹೇಳಿ? ಸುಮ್ಮನೆ ಕೆತ್ತುತ್ತಾನೆ ಹೋಗ್ತಾರೆ. ನೀವು ಕಲ್ಲಾಗ್ಬಿಡಿ ಅಷ್ಟೇ. ಕಷ್ಟ ಬಂದಾಗ ಜನರ ಕೆಲಸನೇ ಅಷ್ಟು, ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾರೆ. ಸೊ ನೆಕ್ಸ್ಟು ಇನ್ನೇನು ಹೇಳೋಣ? ನನ್ನ ಫೇವ್ರೆಟ್ ಸ್ಟಾರ್ ಬಂದುಬಿಟ್ಟು ಪುನೀತ್ ರಾಜ್ಕುಮಾರ್ ಅವರ ಫಿಲಮ್ ಮಿಲನನ್ನು ನಾನು ಸುಮಾರು ಸಲ ನೋಡಿದ್ದೀನಿ. ನೀವು ಫೇವ್ರೆಟ್ ಸ್ಟಾರ್ ಯಾರು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಂಗೆ ಜಾಸ್ತಿ ಸ್ವಲ್ಪ ಫಿಲಮ್ ಹುಚ್ಚು. ಇನ್ನು ಶಿವಕುಮಾರ್ ಸ್ವಾಮೀಜಿಯವ್ರ ಬಗ್ಗೆ ನಾನು ಹೇಳಲೇಬೇಕು. ಡಾಕ್ಟರೇಟ್ ಪದವಿ ಪಡೆದಿರೋ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಯಾರಿಗೆ ಗೊತ್ತಿಲ್ಲ ಹೇಳಿ? ಕಾಯಕವೇ ಕೈಲಾಸ ಅಂತ ಅಂದರೆ ತಕ್ಷಣ ಜ್ಞಾಪಕ ಬರೋದೇ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ. ಮುಂಜಾನೆ 4 ಗಂಟೆಗೆ ಎದ್ದು ತಮ್ಮ ದಿನಚರಿಯನ್ನು ಶುರು ಮಾಡುತ್ತಿದ್ದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಎಲ್ಲರಿಗೂ ಮಾರ್ಗದರ್ಶಿಯಾಗಿರ್ತಾರೆ. ಇಂದಿಗೂ ನಾನು ಸೋಮಾರಿತನ ಬಿದ್ದರೆ ಅವ್ರನ್ನೇ ನನ್ನ ಮಾರ್ಗದರ್ಶಿಯಾಗಿ ತಗೊಳ್ಳೋದು. ಅಷ್ಟು ವಯಸ್ಸಿನಲ್ಲೂ ಅವರು 4 ಗಂಟೆಗೆ ಎದ್ದು ಕೆಲಸ ಮಾಡ್ತಿದ್ದಂಥ ಶೈಲಿ, ಆ ರೂಪ, ಅಷ್ಟು ಜನ ಮಕ್ಕಳುಗಳ್ನ ನೋಡ್ಕೊತಿದ್ದಂಥ ರೀತಿ, ಅದು ಎಲ್ಲರಿಗೂ ಮಾರ್ಗದರ್ಶಿಯಾಗಿರಬೇಕು, ಆದರ್ಶವಾಗಿರಬೇಕು ಅಂತ ನನ್ನ ಅನಿಸಿಕೆ. ಇನ್ನು ಮಿಕ್ಕಿದ್ದು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ತುಮಕೂರಿಗೆ ಬಂದಾಗ ನೀವು ನಾಮಚಿಲುಮೆನೂ ನೋಡಬೇಕು. ನಾಮಚಿಲುಮೆ ಅಂತಂದರೆ ಅದೊಂಥರ ಜಂಗಲಲ್ಲಿ ಮಧ್ಯದಲ್ಲಿದೆ. ಅಲ್ಲಿ ಆ್ಯನಿಮಲ್ಸ್ನೆಲ್ಲನೂ ನೋಡ್ಬೋದು. ಜೊತೆಗೆ ರಾಮಚಿಲುಮೆ ಅಂತಿದೆ. ಅದು ಕುಲುಮೆನಲ್ಲಿ ಯಾವಾಗಲೂ ನೀರು ಬರ್ತಾ ಇರುತ್ತೆ. ರಾಮ ಸೀತೆ ಮಾತೆಗೆ ದಾಹ ಆದಾಗ ಆ ಬಂಡೆಗೆ ಬಾಣ ಬಿಟ್ಬಿಟ್ಟು ನೀರು ಬರೆಸ್ತಾ ಅಂತ ನಂಬಿಕೆ.
ಆ ಬಂಡೆಯಲ್ಲಿ ಯಾವಾಗಲೂ ನೀರು ಬರ್ತಾ ಇರುತ್ತೆ. ನೀವು ನೀರು ಎಷ್ಟು ತೆಗಿತೀರೋ ಅಷ್ಟು ನೀರು ಮತ್ತೆ ಚಿಮ್ತಾನೇ ಇರುತ್ತೆ. ಸೈಂಟಿಫಿಕ್ ಆಗಿ ಕೂಡ ಅದು ಏನು ಅಂತ ಕಂಡಿಡಿಯೋಕ್ಕಾಗಿಲ್ಲ. ಆ ವಿಸ್ಮಯ ನೋಡಬೇಕು ಅಂತಂದರೆ ನೀವು ತುಮಕೂರಿಗೆ ಬಂದು ನಾಮಚಿಲುಮೆನ ವಿಸಿಟ್ ಮಾಡಲೇಬೇಕು. ಸೊ ಈ ವ್ಲಾಗಲ್ಲಿ ನಾನು ಜಾಸ್ತಿ ಏನು ತೋರ್ಸೋಕ್ಕಾಗಿಲ್ಲ. ಈಗ ಬರೀ ಮೈದಾನನೇ ತೋರಿಸ್ತಾ ಇದ್ದಾನೆ ಅಂಥೇಳಿ ಬೇಜಾರು ಮಾಡ್ಕೋಬೇಡಿ. ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ವಾರಕ್ಕೊಂದು ವ್ಲಾಗ್ ಹಾಕ್ತಾಯಿರ್ತೀನಿ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಬೇಡ್ಕೊತಾ ಇರ್ತೀನಿ. ಮತ್ತು ನಿಮ್ಮ ಊರಿಗೆ ಯಾವತ್ತಾದ್ರೂ ವಿಸಿಟ್ ಮಾಡಿದಾಗ ಆವಾಗ ಚೆನ್ನಾಗಿರೋ ವೀಡಿಯೋ ಈಗಲೇ ವಿಸಿಟ್ ಮಾಡೋದಿಲ್ಲ. ನಾನು ಚೆನ್ನಾಗಿ ವ್ಲಾಗ್ ಮಾಡೋದು ಕಲಿತಾಗ ನಿಮ್ಮ ಊರುಗಳ ಬಗ್ಗೆನೂ ತಿಳಿಸಿ, ನಿಮ್ಮೂರಿನ ವಿಶಿಷ್ಟತೆಗಳನ್ನು ತಿಳಿಸಿ, ಅಲ್ಲಿಗೆ ಬಂದು ಅದನ್ನು ಶೂಟ್ ಮಾಡಿಕೊಂಡು ವ್ಲಾಗ್ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀನಿ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ಸೊ ಈ ಥರ ಮಾಡ್ತಾನೆ, ಆಮೇಲೆ ನಮ್ಮ ಊರಿನ ಅಂದನೇ ಕೆಡಿಸ್ಬಿಡ್ತಾನೆ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ಇದು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ನಿಮ್ಮ ಪ್ರೋತ್ಸಾಹ ಸಿಕ್ಕಿದ್ರೆ ಮುಂದೆ ಬೆಳಿತೀನಿ ಅನ್ನೋ ನಂಬಿಕೆ, ದೃಢವಾದ ವಿಶ್ವಾಸ ನನ್ನಲ್ಲಿದೆ ಅಂತ